ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಯಾಕೆ ಕರೀತಾರೆ ತಿಳ್ಕೊಳ್ಳೋಣ. ತೆಂಗಿನ ಮರವನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಲ್ಪವೃಕ್ಷ ಎಂದು ಕರೆಯಲಾಗುತ್ತೆ. ಕಲ್ಪವೃಕ್ಷ ಎಂದರೆ ಏನು ಬೇಡಿಕೊಂಡರೂ ನೀಡುವ ದೈವಿಕ ಮರ ಎಂಬ ಅರ್ಥ. ಹಾಗಾದರೆ ತೆಂಗಿನ ಮರಕ್ಕೆ ಈ ಗೌರವ ಯಾಕೆ ಸಿಕ್ಕಿದೆ ಅಂತ ತಿಳಿಯೋಣ. ತೆಂಗಿನ ಮರದ ಪ್ರತಿಯೊಂದು ಭಾಗವೂ ಮಾನವನ ಉಪಯೋಗಕ್ಕೆ ಬರುತ್ತೆ. ಅದರ ಫಲವಾದ ತೆಂಗಿನಕಾಯಿ ಆಹಾರಕ್ಕೆ, ಪೂಜೆಗೆ ಹಾಗೂ ಔಷಧೀಯ ಉಪಯೋಗಗಳಿಗೆ ಬಳಸಲಾಗುತ್ತೆ. ತೆಂಗಿನ ನೀರು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತೆ. ತೆಂಗಿನ ಎಣ್ಣೆಯನ್ನು ಅಡುಗೆಗೆ, ಕೂದಲಿನ ಆರೈಕೆಗೆ ಮತ್ತು ವಿವಿಧ ಔಷಧೀಯ ಉಪಯೋಗಗಳಿಗೆ ಬಳಸಲಾಗುತ್ತೆ. ತೆಂಗಿನ ತೊಗಟೆಯಿಂದ ಹಗ್ಗ, ಚಾಪೆ ಮತ್ತು ವಿವಿಧ ಕೈಗಾರಿಕಾ ವಸ್ತುಗಳನ್ನು ತಯಾರಿಸಲಾಗುತ್ತೆ. ತೆಂಗಿನ ಎಲೆಗಳನ್ನು ಮನೆಗಳ ಚಾವಣಿ ಮೇಲೆ ಅಲಂಕಾರ ಮತ್ತು ಹಬ್ಬ ಹರಿದಿನಗಳಲ್ಲಿ ಬಳಸಲಾಗುತ್ತೆ. ಅದರ ಕಾಂಡವು ಮರದ ಸಾಮಗ್ರಿಗಳನ್ನು ತಯಾರಿಸಲು ಉಪಯೋಗವಾಗುತ್ತೆ. ಹೀಗಾಗಿ ತೆಂಗಿನ ಮರದ ಯಾವುದೇ ಭಾಗ ವ್ಯರ್ಥವಾಗುವುದಿಲ್ಲ. ಧಾರ್ಮಿಕ ದೃಷ್ಟಿಯಿಂದಲೂ ತೆಂಗಿನಕಾಯಿಗೆ ವಿಶೇಷ ಸ್ಥಾನವಿದೆ. ಯಾವುದೇ ಶುಭ ಕಾರ್ಯ, ದೇವರ ಪೂಜೆ ಅಥವಾ ಹೋಮ ಹವನಗಳಲ್ಲಿ ತೆಂಗಿನಕಾಯಿಯನ್ನು ಬಳಸುತ್ತಾರೆ. ಇದು ಸಮೃದ್ಧಿ, ಶುದ್ಧತೆ ಮತ್ತು ಶುಭದ ಸಂಕೇತವಾಗಿದೆ ಎಂದು ನಂಬಲಾಗಿದೆ. ಈ ಎಲ್ಲ ಕಾರಣಗಳಿಂದ ಮಾನವನ ಅನೇಕ ಅಗತ್ಯಗಳನ್ನು ಪೂರೈಸುವ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಗೌರವದಿಂದ ಕರೆಯುತ್ತಾರೆ. ಒಂದು ತೆಂಗಿನ ಮರ ನೂರಾರು ಉಪಯೋಗಗಳನ್ನು ನೀಡುತ್ತೆ. ಅದಕ್ಕಾಗಿ ಅದು ಕಲ್ಪವೃಕ್ಷವಾಗಿದೆ. ಧನ್ಯವಾದಗಳು. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.